ಸಂಡೂರು ತಾಲೂಕು ಸೋವೇನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಲೋಕಸಭಾ ಚುನಾವಣೆಯ ಭಾಗವಾಗಿ ಇಂದು 7 ರಿಂದ ಸಾಯಂಕಾಲ 6 ಗಂಟೆ ತನಕ ಬೆಳಗ್ಗೆಯಿಂದ ಮೇ 7ರಂದು ಲೋಕಸಭಾ ಚುನಾವಣೆಯ ಭಾಗವಾಗಿ ಸ್ಟ್ರಾಂಗ್ ರೂಮಿನಿಂದ ಇವಿಎಂ ಮಷಿನ್ಗಳ ಹಾಗೂ ವಿವಿಪ್ಯಾಟ್ಗಳನ್ನು ಚುನಾವಣೆ ಅಧಿಕಾರಿಗಳಿಂದ ಮತಕೇಂದ್ರಕ್ಕೆ ತೆರಳುವ ಮತದಾನ ಚುನಾವಣಾ ಅಧಿಕಾರಿಗಳ ಸಿಬ್ಬಂದಿಗಳು ಇವಿಎಂ ಮಷಿನ್ಗಳನ್ನು ಪಡೆದು ಸಾರಿಗೆ ವ್ಯವಸ್ಥೆಯ ತಮ್ಮ ಗ್ರಾಮಕ್ಕೆ ಕಲ್ಪಿಸಿರುವ ಬಸ್ಸುಗಳಲ್ಲಿ ಸಂಡೂರನ್ನು ಮತಕ್ಷೇತ್ರದ ನೇಮಿಸಿರುವ ಭದ್ರತಾ ಸಿಬ್ಬಂದಿಯ ತಿಂಡಿ ಮುಗಿಸಿಕೊಂಡು ತಮ್ಮ ತಮ್ಮ ರೂಮುಗಳಿಗೆ ಭಾಗ 1, ಭಾಗ 2, ಭಾಗ 3 ಮತಕೇಂದ್ರಗಳಿಗೆ ತೆರಳಿದ್ರು. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಮೇ 7ರಂದು ಮತದಾರರು ಇದು ಕೇಂದ್ರದ ಚುನಾವಣಾ ಅಧಿಕಾರಿಗಳನ್ನು ನೇಮಿಸಿದ್ದು ಒಬ್ಬ 5 ಜನ ಪೊಲೀಸ್ ಅಧಿಕಾರಿಗಳು ಮತ್ತು ಡಿಆರ್ ಮತ್ತು ಗೃಹ ರಕ್ಷಕ ದಳ 1 ತುಕಡಿಯನ್ನ ನೇಮಿಸಲಾಗಿದೆ. ಸಂಡೂರು ಕ್ಷೇತ್ರದ ಮತದಾನವು ಎಲ್ಲ ಸುರಕ್ಷತೆಯಿಂದ ನಡೆಯಲು ಎಲ್ಲ ಸಕಲ ಸಿದ್ಧತೆಯನ್ನ ಕಟ್ಟೆಚ್ಚರ ಕ್ರಮವನ್ನು ವಹಿಸಿದ್ದು ಮತದಾನ ಕೇಂದ್ರದಲ್ಲಿ ಎಲ್ಲ ಅನುಕೂಲಕರವಾದ ಮೂಲ ಸೌಕರ್ಯವನ್ನು ಕಲ್ಪಿಸಿದ್ದು ಸುರಕ್ಷಿತ ಮತದಾನ ನಡೆಯಲಿದ್ದು ಸಾರ್ವಜನಿಕರು ತಪ್ಪದೇ ಕಡ್ಡಾಯವಾಗಿ ಬೆಳಗ್ಗೆ 7 ಗಂಟೆಗೆ ಮತದಾನ ಪ್ರಾರಂಭವಾಗಿ ಸಾಯಂಕಾಲ 6 ಗಂಟೆಗೆ ಮುಕ್ತಾಯವಾಗಲಿದ್ದು 6 ಗಂಟೆಯ ಒಳಗೆ ಮತಕೇಂದ್ರದ ಒಳಗಡೆ ಇರುವವರಿಗೆ ಮುಗಿಯುವ ತನಕ ಮತದಾನಕ್ಕೆ ಅವಕಾಶ ನೀಡಲಾಗುತ್ತೆ. ತಪ್ಪದೇ ಕಡ್ಡಾಯವಾಗಿ ಮತದಾನ ಮಾಡಿ ಎಂದರು. ನಾನು ನೋಡ್ತಾ